ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು, ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 61:4. ಕೀರ್ತನೆಗಳು 61:4. ದೇವರ ನಮಗೆ ಸ್ತೋತ್ರ. ನನಗೆ ನಿರಂತರವು ನಿನ್ನ ಗುಡಾರದಲ್ಲಿ ಬಿಡಾರವಾಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನನಗೆ ನಿರಂತರವು ನಿನ್ನ ಗುಡಾರದಲ್ಲಿ ಬಿಡಾರವಾಗಲಿ ಅಂದರೆ ಪರಲೋಕಕ್ಕೆ ಬರಬೇಕು. ನಾನು ನಿನ್ನೊಂದಿಗೆ ಯುಗಾಂತರಕ್ಕೂ ಅಲ್ಲೇ ಇರಬೇಕು, ನಿನ್ನ ಸ್ತುತಿಸಬೇಕು, ಕೊಂಡಾಡಬೇಕು, ಆರಾಧಿಸಬೇಕು ಅಂತ ಹೇಳುವಂಥದ್ದು. ಅದೇ ರೀತಿ ನಾವು ಕೂಡ ಏನು ಮಾಡಬೇಕು, ಇಲ್ಲಿ ಪ್ರಾರ್ಥಿಸಿಕೊಳ್ಳಬೇಕಾಗಿದೆ. ಅದು ಎಷ್ಟೇ ಪ್ರಾರ್ಥಿಸಿದರೂ ಯಾರು ಪರಿಶುದ್ಧರಾಗಿ ಯಾರ್ಯಾರು ಪರಲೋಕಕ್ಕೆ ಹೋಗಬೇಕು, ದೇವರ ಪಾದ ಸನ್ನಿಧಿಯಲ್ಲಿ ಕೈಲಾಸದಲ್ಲಿ ಕುಳಿತುಕೊಂಡು ಅಂದರೆ ಪರಲೋಕದಲ್ಲಿ ಕುಳಿತುಕೊಂಡು ದೇವರ ಸನ್ನಿಧಿಯಲ್ಲಿ ಸ್ತುತಿಸಬೇಕು, ಕೊಂಡಾಡಬೇಕು, ಆರಾಧಿಸಬೇಕು ಅಂತೇಳಿ ಮೊದಲೇ ದೇವರ ತೀರ್ಮಾನವಾಗಿದೆ. ಅವರನ್ನು ಮಾತ್ರ ಪರಿಶುದ್ಧವಾಗಿ ಭೂಲೋಕದ ಜೀವನ ಅಂತ್ಯಗೊಳ್ಳುವಾಗೆ ಮಾಡುತ್ತಾರೆ. ಅದು ಅವರ ನಡೆ, ನುಡಿ, ಕ್ರಿಯೆಗಳು ದೇವರ ದರ್ಶನವಾದ ಮೇಲೆ, ಅನೇಕ ಪಾಪಗಳಿಂದ ಬಿಡುಗಡೆ ಆದ ಮೇಲೆ ಅವರು ಯಾವುದೇ ಕಾರಣಕ್ಕೂ ಕಡೆಗೆ ಲೋಕದ ವಿಷಯಕ್ಕೆ ಅವರು ಹೋಗುವುದಿಲ್ಲ. ಯಾವುದೇ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಸ್ಟೈಲು, ಅಲಂಕಾರ, ಮನೆ ಗಿನೆ ಯಾವುದಕ್ಕೂ ಆಸೆ ಪಡುವುದಿಲ್ಲ. ಖಂಡಿತವಾಗಿ ದೇವರ ವಿಷಯವನ್ನು ಬೆಂಕಿ ಚೂರು ಪೆಟ್ಟು ಒಂದು ತುಂಡು ಎರಡರ ಹಾಗೆ, ಇಬ್ಬಾಯಿ ಕತ್ತಿಯ ಹಾಗೆ ಖಂಡಿತ ಮಾತನಾಡ್ತಾರೆ, ಖಂಡಿಸ್ತಾರೆ, ಎಚ್ಚರಿಸ್ತಾರೆ, ಗದರಿಸ್ತಾರೆ. ಯಾವುದಕ್ಕೂ ಆಸೆ ಪಡುವುದಿಲ್ಲ. ಜೀವ ಮತ್ತು ಮರಣ, ಶಾಪ ಮತ್ತು ಆಶೀರ್ವಾದ ಅದನ್ನು ಒಟ್ಟಿಗೆ ಹೇಳ್ತಾ ಹೋಗ್ತಾರೆ. ಅದು ದೇವರಿಂದಲೇ ಆಗಬೇಕು. ಇಂಥವರೇ ಪರಲೋಕಕ್ಕೆ ಹೋಗೋದು ವಿನಃ ಮತ್ತೆ ನಾನಾ ರೀತಿಯಲ್ಲಿ ಕಪಟ ನಾಟಕ ವೇಷಗಳು ಹಾಕ್ಕೊಂಡು ನಾನಾ ರೀತಿಯಲ್ಲಿ ಇದು ಮಾಡ್ಕೊಂಡು ನಾವು ಪರಲೋಕಕ್ಕೆ ಹೋಗ್ತೇವೆ, ಸಭೆ ತಲುಪಡ್ತೇವೆ, ನಾವು ವೈಕುಂಠಕ್ಕೆ ಹೋಗ್ತೇವೆ, ನಾವು ಶಿವನ ಬಳಿಗೆ ಹೋಗ್ತೇವೆ, ನಾವು ಅಲ್ಲನ ಬಳಿಗೆ ಹೋಗ್ತೇವೆ ಅಂತ ಬರೀ ಕನಸು ಕಾಣಬೇಕಷ್ಟೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ದಾವೀದರಸರು ಏನು ಮಾಡಿದ್ರು ನೋಡಿ, ಪ್ರಾರ್ಥಿಸಿದ್ರು. ಆದರೂ ಕೊನೆಗೆ ಅವರು ತಪ್ಪು ಮಾಡಿ ಪರಲೋಕವನ್ನು ಕಳ್ಕೊಂಡ್ರು ಒಂದು ಸ್ತ್ರೀಯ ವಿಚಾರದಲ್ಲಿ. ಹಾಗೆ ಇವತ್ತು ಬಹಳ ಎಚ್ಚರವಾಗಿರಬೇಕು. ಇದು ಬೈಬಲಲ್ಲಿ ಕೂಡ ಒಂದು ವಿಷಯ. ಯಾಕೋಬ ಅಂತ ಹೇಳಿದ್ರೆ ಒಬ್ಬ ವಂಚಕ. ಅವನನ್ನು ದೇವರು ವಂಚನತನದಿಂದ ಬಿಡುಗಡೆ ಮಾಡಿ ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ರು. ಆ ಮನುಷ್ಯ ಒಂದು ಮಾತನ್ನು ಹೇಳಿದ್ದಾನೆ, 10 ದಶಾಜ್ಞೆಗಳಲ್ಲಿ ಎಲ್ಲದಕ್ಕೂ ನೀನು ಸರಿ ನಡ್ಕೊಳ್ಬೋದು, ಒಂದರಲ್ಲಿ ತಪ್ಪಿ ಹೋದರೆ ಹೋಯಿತು, ಪರಲೋಕ ಹೋಗಲು ಸಾಧ್ಯವೇ ಇಲ್ಲ ಅಂತೇಳಿ. ಆದ್ದರಿಂದ ಸುಳ್ಳು ಬೋಧಕರು ಯಾರೇ ಆಗಿರಲಿ, ದೇವಮಾನವರು, ನಾವು ದೇವ ಮನುಷ್ಯರು ಅಂತ ಹೇಳೋರು, ಸುಳ್ಳು ಹೇಳೋರನ್ನ ಬಹಳ ಎಚ್ಚರ. ಅವರ ಸಂಘವನ್ನು ಬಿಟ್ಟು ಜೀವಿಸಬೇಕು. ಪರಲೋಕಕ್ಕೆ ನಾವು ಹೋಗಬೇಕಾದ್ರೂ ಕೂಡ ದೇವರ ಆಶೀರ್ವಾದ ಇಲ್ಲದೆ ದೇವರೇ ಭೂಲೋಕದಲ್ಲಿ ನಮ್ಮನ್ನು ಪರಿಶುದ್ಧಗೊಳಿಸಿ ಭೂಲೋಕದ ಜೀವನವನ್ನು ಅಂತ್ಯಗೊಳ್ಳುವಾಗೆ ಮಾಡದಿದ್ದರೆ ಖಂಡಿತವಾಗಿ ಯಾರು ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಆಗಲೇ ಹೇಳಿದಾಗ ನಾವೆಲ್ಲರೂ ಹೋಗ್ತೇವೆ, ಶಿವ ಬರ್ತಾನೆ ಕರ್ಕೊಂಡು ಹೋಗ್ತಾನೆ, ಅಲ್ಲ ಬರ್ತಾನೆ ಕರ್ಕೊಂಡು ಹೋಗ್ತಾನೆ, ಯೇಸು ಬರ್ತಾರೆ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಒಂದು ಭ್ರಮೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ದೇವರಿಂದಲೇ ತಯಾರಾಗಬೇಕು. ಅದಕ್ಕಾಗಿ ನಾವು ದೇವರಲ್ಲಿ ಏನು ಮಾಡಬೇಕು, ಪ್ರಾರ್ಥಿಸಬೇಕು. ದೇವರೇ, ನನ್ನ ಪರಿಶುದ್ಧನಾಗಿ ಭೂಲೋಕದ ಜೀವನದಲ್ಲಿ ಅಂತ್ಯಗೊಳಿಸುವಾಗೆ ಮಾಡಪ್ಪ. ನ್ಯಾಯ ತೀರ್ಪಿಗಾಗಿ ಬರುವಾಗ ನಿನ್ನ ಬಲಗಡೆಯಲ್ಲಿ ಕುರಿಯಾಗಿ ನಿಂತು ನಿನ್ನೊಂದಿಗೆ ಪರಲೋಕಕ್ಕೆ ಬಂದು ನಿನ್ನ ಪಾದ ಸನ್ನಿಧಿಯಲ್ಲಿ ಕುಳಿತುಕೊಂಡು ನಿನ್ನನ್ನು ಸ್ತುತಿಸುವಂತೆಯೂ ಕೊಂಡಾಡುವಂತೆಯೂ ಆರಾಧಿಸುವಂಥ ಒಂದು ಭಾಗ್ಯವನ್ನು ಅನುಗ್ರಹಿಸಪ್ಪ ಅಂತೇಳಿ ನಾವು ಪ್ರಾರ್ಥಿಸಬೇಕು. ದೇವರ ನಮಗೆ ಸ್ತೋತ್ರ. ಹಾಗೆ ಪ್ರಾರ್ಥಿಸಿದರೂ ಕೂಡ ಪಾಪ ಮಾಡುವುದು ಮತ್ತೆ ಪ್ರಾರ್ಥಿಸುವುದು, ಪಾಪ ಮಾಡುವುದು ಮತ್ತೆ ಪ್ರಾರ್ಥಿಸಿದರೆ ಏನು ಉತ್ತರ ಸಿಕ್ಕುವುದಿಲ್ಲ. ದೇವರು 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಏನು ಮಾಡ್ಬೋದು, 7 70 ಸಲ ಕ್ಷಮಿಸುವಂತ ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಒಬ್ಬೊಬ್ಬರಿಗೆ ದೀರ್ಘವಾಗಿ ಒಂದು ಅವಕಾಶವನ್ನು ಕೊಡ್ತಾರೆ. ದೇವರು ಆರಿಸಿಕೊಂಡವರ ಮುಖಾಂತರ ತಿಳಿಯಪಡಿಸ್ತಾರೆ. ಆವಾಗ ಎಚ್ಚೆತ್ತುಕೊಂಡು ಸರಿಯಾದರೆ ಆಯಿತು, ಇಲ್ಲದ್ರೆ ಖಂಡಿತವಾಗಿ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಪಾಪ ಮಾಡುವುದು, ಪ್ರಾರ್ಥಿಸೋದು, ಪಾಪ ಮಾಡುವುದು, ಪಶ್ಚಾತ್ತಾಪ ಮಾಡೋದಾದರೆ ಖಂಡಿತವಾಗಿಯೂ ದೇವರಿಂದ ಆಶೀರ್ವಾದ ಸಿಕ್ಕುವುದಿಲ್ಲ. ದೇವರನ್ನು ದೂಷಣೆ ಮಾಡಬಾರದು. ಅದು ಮನುಷ್ಯನ ತಪ್ಪಾಗಿದೆ. ಕಡೆಗೆ ದೇವರೇ ಬೇಸತ್ತು ಕೈ ಬಿಡುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಆಶೀರ್ವಾದವು ದೂರ ಹೋಗ್ತದೆ.
ಅದು ಇವತ್ತು ನಾವು ಅನೇಕರವ್ರು ಎಂಥ ದೇವಮಾನವರಾಗಲಿ ಎಂಥ ದೇವ ಸೇವಕರುಗಳೇ ಆಗಲಿ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಕಾಯಿಲೆ ಕಸಗಳಿಂದ ನರಳಾಡ್ತಾ ಇರೋದು, ಬೇಡದನ್ನು ಮಾಡಿಕೊಂಡು ಜೈಲಿಗೆ ಹೋಗುವಂಥದ್ದು, ಅಲ್ಲಿ ಕುಳಿಯುವಂಥದ್ದು, ಜಾಮೀನು ತಗೊಂಡು ಹೊರಗಡೆ ಬರುವಂಥದ್ದು, ಮತ್ತು ನ್ಯಾಯಾಲಯಕ್ಕೆ ಹೋಗಿ ಜಡ್ಜಿ ಮುಂದೆ ನಿಂತುಕೊಳ್ಳುವಂಥದ್ದು, ಇದೇನಾದರೂ ದೇವರು ಹೇಳಿದ್ದಾರಾ? ಖಂಡಿತವಾಗಲೂ ಅಲ್ಲ. ಅವರು ಮಾಡಿದಂಥ ಅನ್ಯಾಯಕ್ಕಾಗಿ, ಅಂದರೆ ಈ ಭೂಲೋಕದಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಮನುಷ್ಯರು ತಪ್ಪು ಮಾಡಿದ್ದನ್ನು ಸಹಿಸಿಕೊಳ್ಳಲು ರಾಜಕಾರಣಿಗಳು ಕಳ್ಳರಿಗೆ ತಕ್ಕಾದ ಕಾನೂನನ್ನು ತಯಾರು ಮಾಡಿಟ್ಟಿದ್ದಾರೆ. ಆದ್ದರಿಂದ ಅವರು ಇವತ್ತು ಈ ರೀತಿ ಆದರೂ ನಿಜವಾಗಿ ದೇವರ ನ್ಯಾಯ ತೀರ್ಪಿನಿಂದ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿ ಯಾವ ಜಡ್ಜು ಇಲ್ಲ, ಯಾವ ಲಾಯರು ಇಲ್ಲ, ಯಾವುದೂ ಇಲ್ಲ. ದೇವರೊಬ್ಬನೇ ನ್ಯಾಯಾಧೀಶನಾಗಿರ್ತಾನೆ. ದೇವರ ಸ್ತೋತ್ರವಾಗಲಿ. ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ, ಇದರಲ್ಲಿ ತಿಳ್ಕೊಳ್ಬೇಕು. ಆದರೆ ನಾವು ಹಾಗೆ ಆಗಬಾರದು. ಆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ದೇವರಲ್ಲಿ ನಾವು ಪ್ರಾರ್ಥಿಸಿ ಪರಿಶುದ್ಧರಾಗಲು ಪ್ರಯತ್ನ ಮಾಡಬೇಕು. ಅದು ದೇವರ ಪ್ರೀತಿ. ಸಹಾಯದ ಯಾರು ಪರಿಶುದ್ಧರಾಗಲು ಸಾಧ್ಯವಿಲ್ಲ. ಆದರೂ ಪ್ರಾರ್ಥಿಸಬೇಕು, ಎಚ್ಚರಗೊಳ್ಳಬೇಕು. ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಂತೆ ಅನುಗ್ರಹಿಸು. ನಿನ್ನ ರೆಕ್ಕೆಗಳ ಮರೆಯನ್ನು, ಈಗ ನೋಡಿ ಉದಾಹರಣೆಗೆ ಕೋಳಿಗಳು, ಚಿಕ್ಕ ಮರಿಗಳು, ಕಾಗೆಗಳು, ಹದ್ದುಗಳು ಮರಿಗಳನ್ನ ತಿನ್ನಲಿಕ್ಕೆ ಬರ್ತವೆ. ಆಗ ಒಂದೇ ಒಂದು ಶಬ್ದ ಕೋಳಿಯ ನೋಡಿ, ಆ ಮಾತು ನಮಗೆ ಅರ್ಥ ಆಗೋದಿಲ್ಲ, ಕೊರ್ರಾವ್ ಅಂತ ಹೇಳ್ತವೆ. ಮರಿಗಳಿಗೆ ಏನಾಗ್ತದೆ ಅರ್ಥ ಆಗ್ತದೆ. ತಾಯಿ ಹತ್ರ ಬೇಗ ಓಡಿ ಬಂದಾಗ ತಾಯಿ ರೆಕ್ಕೆಗಳೊಳಗೆ ಕೂತ್ಕೊಂಡು ಆ ತಾಯಿ ರೆಕ್ಕೆಯನ್ನು ಇಡೀ ಮುಚ್ಚಿಬಿಡ್ತದೆ. ಇಲ್ಲದಿದ್ದರೆ ಸದ್ದು ಕೇಳಿದ ತಕ್ಷಣ ಅಲ್ಲೆಲ್ಲೇ ಗಿಡದ ಒಳಗೆ ಮುಳ್ಳಿನೊಳಗೆ ನುಗ್ಗಿ ಹೇಗೆ ಕೂತುಕೊಳ್ತದೆ ನೋಡಿ. ಯಾವ ರೀತಿಯ ಮರಿಗಳಿಗೂ, ಸಣ್ಣ ಮರಿಗಳಿಗೂ ದೇವರು ಎಂಥ ಜ್ಞಾನವನ್ನು ಕೊಟ್ಟಿದ್ದಾರೆ. ತಾಯಿಯ ಭಾಷೆ ಅರ್ಥ ಆಗುವ ಹಾಗೆ ದೇವರು ಆದುಕೊಂಡವರನ್ನು ದೇವರೇ ರಕ್ಷಿಸುತ್ತಾರೆ. ಈ ವಿರೋಧಿಗಳ ಕೈಯಿಂದ, ಸೈತಾನನ ಕೈಯಿಂದ, ವಿರೋಧಿಗಳ ಕೈಯಿಂದ, ಸೈತಾನ ಅಂದರೆ ದೆವ್ವ, ವಿರೋಧಿಗಳು, ದುಷ್ಟರು, ಅನೀತಿವಂತರು ಎಲ್ಲ ಮನುಷ್ಯರೇ ಆಗಿದ್ದಾರೆ. ಅವರಲ್ಲಿ ಸೈತಾನನು ಕಾರ್ಯ ಮಾಡ್ತಾ ಇದ್ದಾನೆ. ಅಂಥವರಿಂದ ದೇವರೇ ರಕ್ಷಿಸುವವರಾಗಿದ್ದಾರೆ. ಎರಡನೇ, ಮರಿಗಳನ್ನು ದೇವರು ಕಾಪಾಡಿದ ಹಾಗೆ ಕೂಡ ದೇವರು ಇವತ್ತು ದೇವರು ಆದುಕೊಂಡವರನ್ನು ಏನು ಮಾಡ್ತಾರೆ, ಆ ರೀತಿ ರಕ್ಷಿಸುವವರಾಗಿದ್ದಾರೆ. ಅದಕ್ಕೆ ದಾವೀದ ಅರಸರು ಹೇಳಿದ್ದು, ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಂತೆ ಅನುಗ್ರಹಿಸೋದ್ರೆ ನಿನ್ನ ಬಳಿಗೆ ಬರುವಂತೆ ರಕ್ಷಣೆ ಹೊಂದುವಾಗೆ ನಮಗೂ ಕೂಡ ಅನುಗ್ರಹಿಸಪ್ಪ, ಆಶೀರ್ವಾದ ಮಾಡು, ನಿನ್ನ ಪವಿತ್ರಾತ್ಮ ಮೂಲಕ ರಕ್ಷಣೆ ಕೊಡುವ ಕಾವಲು ದೂತರ ಮೂಲಕ ರಕ್ಷಿಸು. ಇದು ಅನೇಕರ ಜೀವಿತದಲ್ಲಿ ಇವತ್ತು ನಡೆದು ಹೋಗಿದೆ. ನಾನು ಕೂಡ ಬಹಳ ಸಲ ಹೇಳಿದ್ದೇನೆ, ಈಗಲೂ ಕೂಡ ನಾನು ಅದನ್ನು ಹೇಳ್ತಾ ಇದ್ದೇನೆ. ನನ್ನನ್ನು ಕೂಡ ಕೋಳಿ ಮರಿಗಳನ್ನು ರೆಕ್ಕೆಗಳಲ್ಲಿ ಬಚ್ಚಿಟ್ಟುಕೊಳ್ಳುವ ಹಾಗೆ ದೇವರು ಬಚ್ಚಿಟ್ಟುಕೊಂಡು ವಿರೋಧಿಗಳ ಕೈಯಿಂದ ನನ್ನನ್ನು ರಕ್ಷಿಸಿದ್ರು. ಇಲ್ಲ ಇದ್ರೆ ಈ 72ನೇ ವಯಸ್ಸಿನಲ್ಲಿ ಕೂಡ ಖಂಡಿತವಾಗಿಯೂ ದೇವರ ಸಾಕ್ಷಿಯಾಗಿಯೂ ಬೋಧಕನಾಗಿಯೂ ಯೂಟ್ಯೂಬಲ್ಲಿ ಸಂದೇಶ ಕೊಡುವಾಗಿಯೂ ಕೂಡ ಮಾಡ್ತಿರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಇದೆಲ್ಲ ದೇವರ ಒಂದು ಉಪಕಾರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪ್ರೀತಿ. 5ನೇ ವಚನ, ದೇವರೇ, ನೀನು ನನ್ನ ಹರಕೆಗಳಿಗೆ ಲಕ್ಷ್ಯ ಕೊಟ್ಟಿದ್ದಿ. ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ತಕ್ಕ ಬಾಧ್ಯತೆಯನ್ನು ಹಾಗೂ ಬಾಧ್ಯತೆಯನ್ನು ನನಗೂ ದಯಪಾಲಿಸಿ. ದೇವರೇ, ನೀನು ನನ್ನ ಹರಕೆಗಳಿಗೆ ಲಕ್ಷ್ಯ ಕೊಟ್ಟಿದ್ದಿ. ಏನು ಹರಕೆ? ದೇವರೇ, ನಾನು ನಿನಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞೆಯನ್ನು ಸಮರ್ಪಿಸ್ತಲೇ ಇದ್ದೇನೆ. ನಿನ್ನ ಉಪಕಾರಗಳಿಗಾಗಿ ನನ್ನನ್ನು ನೀನು ರಕ್ಷಿಸುವ ಹಾಗೆ ದೇವರೇ, ಖಂಡಿತವಾಗಿ ನಾನು ನಿನ್ನ ಸ್ತುತಿಸ್ತೇನೆ, ಕೊಂಡಾಡ್ತೇನೆ. ಇತರರಿಗೆ ನಿನ್ನ ಪರವಾಗಿ ನಾನು ಸಾಕ್ಷಿ ನುಡಿಯುತ್ತೇನೆ. ಈ ಹರಕೆಗಳನ್ನು ದೇವರಿಗೆ ಮಾತು ಕೊಡಬೇಕು. ದೇವರೇ, ನನ್ನ ಬಾಯಿಂದ ನಿನಗೆ ಸ್ತುತಿ ಸ್ತೋತ್ರ ಯಜ್ಞ ಸಮರ್ಪಿಸುವ ಹಾಗೆ ಮಾಡಪ್ಪ. ಇತರರಿಗೆ ಸಾಕ್ಷಿಗಳಾಗಿ ನುಡಿತೇನೆ, ನಿನ್ನ ಪರವಾಗಿ ತಿಳಿಸ್ತೇನೆ. ನನ್ನನ್ನು ವಿರೋಧಿಗಳಿಂದಲೂ ತಪ್ಪಿಸು, ನಿನ್ನ ಮಾರ್ಗದಲ್ಲೇ ನಡೆಸು ಅಂತೇಳಿ. ಮತ್ತು ಯಾವುದೇ ಕೋಣ ಬೇಡ, ಎತ್ತುಗಳು ಬೇಡ, ಯಾವುದೇ ಪ್ರಾಣಿಗಳು ಬೇಡ, ಯಾವುದೇ ಪಕ್ಷಿಗಳು ಬೇಡ, ಯಾವುದೇ ಪೂಜೆ ಪುರಸ್ಕಾರ ದೇವರಿಗೆ ಬೇಕಾಗಿಲ್ಲ. ಯಾವ ಗ್ರಂಥಗಳಲ್ಲಿ ಇಲ್ಲ. ಒಂದು ವೇಳೆ ಬೇರೆ ಬೇರೆ ಪುಸ್ತಕಗಳಲ್ಲಿ ಬರೆದಿರ್ಬೋದು, ಅದೆಲ್ಲ ಬರೀ ಸುಳ್ಳು. ಜನರು ಆ ದೇವಮನವರು, ಈ ದೇವಮನವರು, ಆ ಋಷಿಗಳು, ಈ ಋಷಿಗಳು ಅಂತ ಹೇಳಿಕೊಂಡು ನಾನಾ ರೀತಿ ಸುಳ್ಳು ಬರೆದಿರೋದು. ನಿಜವಾಗಿ ನಾವು ಸರಿಯಾಗಿ ಸೃಷ್ಟಿಕರ್ತನಾದ ದೇವರಿಂದ ಬಂದಂಥ ಗ್ರಂಥಗಳನ್ನು ಓದಿ ನಾವು ತಿಳ್ಕೊಳ್ಬೇಕು. ದೇವರು ಇಲ್ಲರಿಗೆ ಬಾಳೆಹಣ್ಣು ಕೊಡು ಅಂತ ಕೇಳಿದ್ನೋ, ತೆಂಗಿನಕಾಯಿ ಕೊಡು ಅಂತ ಕೇಳಿದ್ನೋ, ಊದುಗಡ್ಡಿ ಕೊಡು ಅಂತ ಕೇಳಿದ್ನೋ, ಅಲ್ಲ ಯಾವುದಾದ್ರು ಸೊಪ್ಪು ಸೌದೆಗಳನ್ನ ತಗೊಂಡು ಹೋಮ ಮಾಡು, ನೀನು ಮನೆ ತುಂಬ ಹೊಗೆ ಹಾಕು ಅಂತ ಏನಾದರೂ ಹೇಳಿದ್ನೋ, ನಿನ್ನ ಪ್ರಾಣಿಗಳನ್ನ ಕೊಡು, ನಿನ್ನ ಪಕ್ಷಿಗಳನ್ನ ರಕ್ತವನ್ನು ನನಗೆ ಕೊಡು ಅಂತ ಕೇಳಿದ್ನೋ? ಏನೂ ಇಲ್ಲ. ಇದೆಲ್ಲ ಮನುಷ್ಯರೇ ಮಾಡಿದಂಥದ್ದು, ಆದಿ ಕಾಲದಿಂದ ಜನರನ್ನು ಹಾದಿ ತಪ್ಪಿಸಿದಂಥದ್ದು. ಆದ್ದರಿಂದ ಎಲ್ಲ ಪುಸ್ತಕಗಳನ್ನ ಓದಿ ತಿಳ್ಕೊಳ್ಬಾರ್ದು. ನಿಜವಾಗಿ ದೇವರಿಂದ ಬಂದಂಥ ಪುಸ್ತಕಗಳನ್ನು ಮಾತ್ರ ದೇವರ ನಮಗೆ ಸ್ತೋತ್ರವಾಗಲಿ. ಉದಾಹರಣೆಗೆ ವೇದಗಳು, ಮಹಾಭಾರತ ಭಗವದ್ಗೀತೆ ವೇದಗಳಿಂದಲೇ ಬಂತು.
ಆಮೇಲೆ ಬೈಬಲ್, ಕುರಾನ್ ಇಷ್ಟನ್ನು ಮಾತ್ರ ಚೆನ್ನಾಗಿ ಇವತ್ತು ಯಾವ ಧರ್ಮದವರೇ ಆಗಲಿ, ಯಾವ ಭಾಷೆಯವರೇ ಆಗಲಿ, ಸರ್ವ ಸೃಷ್ಟಿಕರ್ತನಾದ ದೇವರ ಬಂದ ಗ್ರಂಥಗಳನ್ನು ಮಾತ್ರ ಓದಿ ತಿಳಿದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ದೇವರು ನೀನು ನನ್ನ ಹರಕೆಗಳಿಗೆ ಲಕ್ಷ್ಯ ಕೊಟ್ಟಿದ್ದಿ ಅಂತ ಹೇಳಿದ್ದು. ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ಸಿಕ್ಕತಕ್ಕ ಬಾಧ್ಯತೆಯನ್ನು ನನಗೂ ದಯಪಾಲಿಸಿದ್ದಿ. ನೋಡಿ, ದರ್ಶನ ಏನು ಹೇಳ್ತಾರೆ, ನಿನ್ನಲ್ಲಿ ಯಾರು ನಿಜವಾದ ಭಯ ಭಕ್ತಿ ಇಟ್ಟಿದ್ದಾರೋ, ಯಾರನ್ನು ನೀನು ಕರೆದಿದ್ದೀಯೋ, ಸ್ವೀಕಾರ ಮಾಡಿದ್ದೀಯೋ, ಅಂಥವರಿಗೆ ನೀನು ಕೊಟ್ಟಂಥ ರಕ್ಷಣೆಯನ್ನು ನನಗೂ ನೀನು ದಯಪಾಲಿಸಿದ್ದೀಯಲ್ಲ ಅಂತ ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ನಾವು ಕೂಡ ಇವತ್ತು ಒಬ್ಬೊಬ್ಬರನ್ನ ದೇವರು ಆರಿಸಿಕೊಂಡು ಸತ್ಯ ಸುವಾರ್ತಿಕರನ್ನಾಗಿ ಆಗಲೇ ಹೇಳಿದಾಗ ಸತ್ಯ ಶುಭ ಸಂದೇಶವನ್ನು ಸಾರುವಂಥವರು ಇದ್ದಾರೆ. ಆಗ ಅವರಿಗೂ ಕೂಡ ಬರುವಂಥ ಕಷ್ಟವನ್ನು ದೇವರೇ ಅಲ್ಲಿಂದ ವೈರಿಗಳಿಂದ ತಪ್ಪಿಸಿ ರಕ್ಷಣೆ ಕೊಡುವವರಾಗಿದ್ದಾರೆ. ಹಾಗೆ ನಾವು ಕೂಡ ಅದನ್ನು ಹೇಳಬೇಕು. ದೇವರೇ, ನನಗೂ ಕೂಡ ನಿನ್ನ ಪ್ರವಾದಿಗಳಾಗೆ, ಸಾಕ್ಷಿಗಳಾಗೆ ನೀನು ಆರಿಸಿಕೊಂಡವರಿಗೆ ರಕ್ಷಣೆ ಕೊಟ್ಟ ಹಾಗೆ ನನಗೂ ನೀನು ರಕ್ಷಣೆ ಕೊಟ್ಟಿದ್ದೀಯಲ್ಲಪ್ಪ ದೇವರೇ, ನಿನಗೆ ಸ್ತೋತ್ರ ಎಂಬುದಾಗಿ ನಾವು ದೇವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. 6ನೇ ವಚನ, ಕೀರ್ತನೆಗಳು 61:6. ಅರಸನಿಗೆ ದೀರ್ಘಕಾಲದ ಬಾಳಿಗೆಯನ್ನು ಅನುಗ್ರಹಿಸು, ಅವನ ಆಯಸ್ಸು ಅನೇಕ ತಲೆಗಳವರೆಗೆ ವೃದ್ಧಿಯಾಗಲಿ. ಅರಸನಿಗೆ ದೀರ್ಘಕಾಲದ ಬಾಳಿಕೆಯನ್ನು ಅನುಗ್ರಹಿಸು, ಅವನ ಆಯಸ್ಸು ಅನೇಕ ತಲೆಗಳವರೆಗೆ ವೃದ್ಧಿಯಾಗಲಿ. ಯಾವ ಅರಸರು ಮನುಷ್ಯನವತಾರವಿತ್ತಿ ಭೂಲೋಕಕ್ಕೆ ಬಂದಂಥ ದೇವರೇ ನಿಜವಾದ ಅರಸ. ಅದಕ್ಕೆ ತಂದೆಯಾದ ದೇವರಲ್ಲಿ ದಾವೀದರಸರು ಪ್ರಾರ್ಥಿಸಿದ್ದು, ಅರಸನಿಗೆ ದೀರ್ಘಕಾಲದ ಬಾಳಿಕೆಯನ್ನು ಅನುಗ್ರಹಿಸು ಅಂತೇಳಿ. ಯಾರಿಗೆ? ಮನುಷ್ಯನವತಾರವಿತ್ತಿ ಬಂದವರಿಗೆ. ಹಾಗೆ ದೇವರೇ ನೀನು ಯಾರ ಮುಖಾಂತರ ತಿಳಿಯಪಡಿಸಿದಾಗ ಇದು ತಂದೆ, ಮಗ, ಪರಿಶುದ್ಧನಾದ ದೇವರು ಒಬ್ಬರೇ, ಆದರೆ 3 ಶಕ್ತಿಯಾಗಿ ವಿಂಗಡವಾಗಿದ್ದಾರೆ. ಆದರೆ ಇಲ್ಲಿ ಭೂಲೋಕಕ್ಕೆ ಬಂದಂಥ ಯೇಸು ಎಂಬ ನಾಮದಲ್ಲಿ ಬಂದಂಥ ದೇವರಿಗೆ ದಾವೀದರಸರು ತಂದೆಯಾದ ದೇವರಲ್ಲಿ ಪ್ರಾರ್ಥಿಸಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ದೇವರೇ ನಮಗೆ ನೀನು ತಿಳಿಯಪಡಿಸಿದ್ದೀಯ, ಪಡಿಸ್ತಲೇ ಇದ್ದೀಯ, ಆಶೀರ್ವಾದ ಮಾಡಪ್ಪ. ನಿಮಗೆ ಯುಗ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ನಿಜವಾದ ದೇವರು ನೀನೊಬ್ಬನೇ ಅಂತೇಳಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ. ಅವನ ಆಯಸ್ಸು ಅನೇಕ ತಲೆಗಳವರೆಗೆ ವೃದ್ಧಿಯಾಗಲಿ. ನೋಡಿ, ಅದು ಅವನ ಆಯಸ್ಸು ಅಂದರೆ ಅನೇಕ ತಲೆಗಳಂದರೆ ಆದಿಯಿಂದ ಅಂತ್ಯದವರೆಗೆ. ಆಮೇಲೆಯೂ ದೇವರಿಗೆ ಯಾವಾಗಲೂ ಸಾವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಆದಿಯು ನಾನೇ, ಅಂತ್ಯವು ನಾನೇ, ಮಾರ್ಗವು ಸತ್ಯವು ಜೀವವು ಅಂತ ಯುಗ ಯುಗಾಂತರಗಳವರೆಗೆ ಇರುವಂಥದ್ದು ಯಾವುದಂದರೆ ದೇವರು. ಅಂದರೆ ದೇವರ ಮಾತು ಮತ್ತು ಭೂಮಿ ಮಾತ್ರ ಅಲ್ಲದೆ ಬಾಕಿ ಎಲ್ಲವೂ ಸರ್ವನಾಶವಾಗಿ ಹೋಗ್ತದೆ ಮುಂದಿನ ವರ್ಷಗಳಲ್ಲಿ. ಬಹಳ ಸಮಯ ಇದೆ, ಅಷ್ಟು ಸುಲಭದಲ್ಲಿ ಇಲ್ಲ. ಅದಕ್ಕಾಗಿ ನಾವು ದೇವರಿಗೆ ಕೊಂಡಾಡಬೇಕು, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ದೇವರ ನಮಗೆ ಸ್ತೋತ್ರ. 1. ಎರಡನೆಯದಾಗಿ ಇವತ್ತು ಯಾವ ಒಂದೊಂದು ರಾಷ್ಟ್ರದ ಅರಸರುಗಳು ಒಳ್ಳೆ ರೀತಿಯಲ್ಲಿ ಪ್ರಜೆಗಳನ್ನು ರಕ್ಷಿಸ್ತಾ ಬರ್ತಾರೆ, ಅದು ನಮಗೆ ಗೊತ್ತಾಗ್ತದೆ. ಅಂಥವರಿಗಾಗಿ ಕೂಡ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಇವತ್ತು ಒಳ್ಳೆ ಒಂದೊಂದು ರಾಜಕಾರಣಿಗಳು ಕೂಡ ಸರಿಯಾದ ರಾಷ್ಟ್ರಗಳ ಪ್ರಜೆಗಳನ್ನ ನೋಡ್ತಾ ಬರ್ತಾರೆ. ಅಂಥವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಉದಾಹರಣೆಗೆ ನೋಡಿ, ನಮ್ಮ ಭಾರತ ದೇಶದಲ್ಲಿ ಯಾರು ಅಟಲ್ ಬಿಹಾರಿ ವಾಜಪೇಯಿಯವರು ಒಳ್ಳೆ ಒಂದು ಆಡಳಿತವನ್ನು ಕೊಟ್ಟರು. ಯಾವುದೇ ಒಂದು ಪೈಸೆಯನ್ನು ಕೂಡ ತಿಂದಿಲ್ಲ. ಭಾರತ ದೇಶದಲ್ಲಿದ್ದಂಥ ಸಾಲವನ್ನು 13 ತಿಂಗಳಲ್ಲಿ ಸಾಲ ಮುಗಿಸಿ ಬಾಂಗ್ಲಾದೇಶಕ್ಕೆ ಸಾಲವನ್ನು ಕೊಟ್ಟರು ಎಂಬುದಾಗಿ ನಾವು ಇದನ್ನು ಓದಿದ್ದೇವೆ. ನಾನೇ ಓದಿದ್ದೇನೆ. ನೋಡಿ, ಒಂದು ಮನೆ ಆಗಲಿ, ಒಂದು ಪೈಸೆ ಆಗಲಿ, 1 ರೂಪಾಯಿ ಕೂಡ ದೇವರದ್ದು ಭಾರತ ದೇಶದ ಋಣವನ್ನು ತಿಂದವರು ಅಲ್ಲ. ದೇವರು ನಮಗೆ ಸ್ತೋತ್ರ. ಹಾಗೆ ಅಂಥವ್ರು ಇವತ್ತು ನಮ್ಮ ರಾಜ್ಯದಲ್ಲಿ ಕೂಡ ಎಲ್ಲೋ ಬೆರಳಿನ ಎಷ್ಟು ಬಂತು, 1-2 ಇದ್ದೇ ಇದ್ದಾರೆ. ಅನೇಕ ಸ್ವಲ್ಪ ಜನರನ್ನ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಾವು ಕಾಣಬಹುದು. ಆದರೆ ಅಂಥವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ನಮ್ಮ ಊರೊಳಗೆ ಕೂಡ ಇವತ್ತು ಪಂಚಾಯತ್ ಎಲೆಕ್ಷನ್ ಆಗ್ತದೆ. ಒಳ್ಳೆ ರೀತಿಯಲ್ಲಿ ಒಂದು ಅಧ್ಯಕ್ಷನಾಗಿದ್ದು, ಮೆಂಬರ್ ಆಗಿದ್ದು, ಯಾರು ಊರನ್ನು ಮುನ್ನಡೆಸ್ತಾರೋ ಎಲ್ಲವರನ್ನು ಒಂದೇ ರೀತಿಯಲ್ಲಿ ಕಂಡು, ಬಡವ ಬಲ್ಲಿದಂತೇಳಿ ಭಿನ್ನ ಭೇದ ಮಾಡದೆ, ಜಾತಿ ಮತ ಭೇದ ಮಾಡದೆ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾರೆ. ಅಂಥವರಿಗಾಗಿ ನಾವು ಪ್ರಾರ್ಥಿಸಬೇಕು. ಇದುವೇ ಆಗಿದೆ. ಅರಸನಿಗೆ ಜಯವಾಗಲಿ, ಅನೇಕ ತಲೆಮಾರುಗಳವರೆಗೆ ವೃದ್ಧಿಯಾಗಲಿ ಅಂತ ಎಲ್ಲರಿಗಾಗಿಯೂ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 7ನೇ ವಚನ, ಅವನು ನಿನ್ನ ಸಾನ್ನಿಧ್ಯವನ್ನು ಪಡೆದು ಸದಾಕಾಲವು ಸಿಂಹಾಸನದ ರೂಢನಾಗಿರಲಿ.
ನಿನ್ನ ಪ್ರೇಮ ಸತ್ಯತೆಗಳು ಅವನ ಬೆಂಗಾಲವಾಗಿರಲಿ. ನೋಡಿ, ಅಂಥವ್ರಿಗೆ ಏನು ಮಾಡಬೇಕು? ದೇವರೇ ಅವರನ್ನು ಹೇರಳವಾಗಿ ಆಶೀರ್ವದಿಸಪ್ಪ. ನಿನ್ನ ಸಾನ್ನಿಧ್ಯದಿಂದ ಆಶೀರ್ವಾದ ಪಡೆದು ಸದಾಕಾಲ ಅವನ ಅಧಿಕಾರ ನಡೆಸುವಂತಾಗಲಿ. ನಿನ್ನ ಪ್ರೇಮ ಸತ್ಯತೆಗಳು ಅವನ ಬೆಂಗಾವಲಾಗಿರಲಿ. ನಿನ್ನ ಪ್ರೀತಿಯಿಂದ ಅವರನ್ನು ರಕ್ಷಿಸು. ಕಾವಲು ದೂತರ ಮೂಲಕ ರಕ್ಷಣೆ ಕೊಡು. ಪವಿತ್ರಾತ್ಮನ ಮೂಲಕ ನಡೆಸುವವರಿಗೆ ಸರಿಯಾದ ಜ್ಞಾನವನ್ನು ಕೊಟ್ಟು ನಡೆಸು ಅಂತೇಳಿ ಅಂಥವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದಾವೀದ ಅರಸರು ಮಗನಾಗಿ ಬಂದಂಥ ಯೇಸು ಕ್ರಿಸ್ತನಿಗೋಸ್ಕರ ತಂದೆಯಾದ ದೇವರಲ್ಲಿ, ಅಂದರೆ ಯೇಸು ಕ್ರಿಸ್ತ ಅಂದರೆ ನಮ್ಮ ವೇದಗಳಲ್ಲಿ ಪ್ರಜಾಪತಿ ಅಂದರೆ ಮಾನವರ ರಕ್ಷಕ ಅಂತೇಳಿ ಅವರಿಗಾಗಿ ಪ್ರಾರ್ಥಿಸಿದ್ರು. ಇದು ಬಾಕಿ ಲೋಕದ ವಿಷಯಗಳನ್ನ ತೆಗೆದುಕೊಂಡಾಗ ನಾವು ಹಿಂದೆ ತಿಳ್ಕೊಂಡಾಗ ಅಂಥವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 61:8 ಹೀಗಾದರೆ ನಾನು ಪ್ರತಿದಿನವೂ ನಿನ್ನ ಹರಕೆಗಳನ್ನು ಸಲ್ಲಿಸುವನಾಗಿ ನಿನ್ನ ನಾಮವನ್ನು ಸದಾ ಸ್ಮರಿಸಿ ಕೀರ್ತಿಸುವೆನು. ದೇವರ ನಾಮಕ್ಕೆ ಸ್ತೋತ್ರ. ನೀನು ಈ ರೀತಿ ಮಾಡುವುದಾದರೆ ಯಾವಾಗಲೂ ನಿನ್ನ ಉಪಕಾರಗಳಿಗಾಗಿ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪ್ರತಿ ದಿವಸ ನಿನ್ನ ನಾಮವನ್ನು ಹೆಸರನ್ನು ಯಾವಾಗಲೂ ಸ್ಮರಿಸಿಕೊಂಡು ನಾನು ಕೀರ್ತಿಸುತ್ತೇನೆ. ನಿನ್ನ ಉಪಕಾರಗಳಿಗಾಗಿ ನಾನು ನಿನಗೆ ಸ್ತೋತ್ರವೆಂಬ ಹರಕೆಯನ್ನು ಸಲ್ಲಿಸ್ತೇನೆ ಅಂತ ದಾವೀದ ಅರಸರು ಹೇಳಿದ್ದು. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಒಂದು ದೇವರ ಆಶೀರ್ವಾದಕ್ಕಾಗಿ ದೇವರನ್ನು ಸ್ತುತಿಸಬೇಕು, ಕೊಂಡಾಡಬೇಕು. ದೇವರಿಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞ ಹರಕೆಯನ್ನು ನಾವು ಸಮರ್ಪಿಸಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಅದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯಲ್ಲದೆ ಯಾರು ಸಾಕ್ಷಿಗಳಾಗಲು ಸಾಧ್ಯವಿಲ್ಲ. ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ.